ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ವರ್ಬ್ಸ್. ನಾವು ವರ್ಬ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅದರ ಮೇನ್ 2 ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಕಲಿತಾ ಇರೋದು ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್. ಗೈಸ್, ನಾವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಕ್ವಿಕ್ಕಾಗಿ ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ವಾಟ್ ಈಸ್ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಇನ್ ಅ ಸೆಂಟೆನ್ಸ್? ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಅಂದ್ರೇನು, ವರ್ಬ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು ಅಂತ. ಇಲ್ಲಿ ನೋಡಿ, ಒಂದು ಸೆಂಟೆನ್ಸ್ ಇದೆ, ವೀರ್ ಈಸ್ ರೀಡಿಂಗ್ ಅ ಬುಕ್. ವೀರ್ ಈಸ್ ರೀಡಿಂಗ್ ಅ ಬುಕ್. ಇಲ್ಲಿ ಸಬ್ಜೆಕ್ಟ್ ಬಂದು ವೀರ್, ಸಬ್ಜೆಕ್ಟ್ ಈಸ್ ವೀರ್. ಈ ವಾಕ್ಯದಲ್ಲಿ ಕೆಲಸ ಮಾಡ್ತಾ ಇರುವವರು ಅಥವಾ ಆ್ಯಕ್ಷನ್ ಮಾಡ್ತಾ ಇರುವವರು ವೀರ್. ಸೊ ವೀರ್ ಈಸ್ ದ ಸಬ್ಜೆಕ್ಟ್. ಆ್ಯಂಡ್ ವಾಟ್ ಈಸ್ ದ ಆ್ಯಕ್ಷನ್ ಪರ್ಫಾರ್ಮ್ಡ್ ಬೈ ವೀರ್? ವೀರ್ ಮಾಡ್ತಾ ಇರುವ ಆ್ಯಕ್ಷನ್ ಅಥವಾ ಕೆಲಸ ಏನು? ದಟ್ ಈಸ್ ರೀಡಿಂಗ್ ಅಲ್ವಾ? ಸೊ ರೀಡಿಂಗ್ ಈಸ್ ದ ವರ್ಬ್. ಆ್ಯಂಡ್ ವಾಟ್ ಈಸ್ ಹಿ ರೀಡಿಂಗ್? ಅವನು ಏನು ಓದ್ತಾ ಇದ್ದಾನೆ? ಅಥವಾ ರಿಸೀವರ್ ಎಂಡಲ್ಲಿ ಯಾರಿದ್ದಾರೆ? ದಟ್ ಈಸ್ ಬುಕ್. ಸೊ ಬುಕ್ ಈಸ್ ದ ಆಬ್ಜೆಕ್ಟ್. ಒಂದು ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಏನಾಗಿರುತ್ತೆ ಅಥವಾ ಯಾರಾಗಿರ್ತಾರೆ ಅಂದರೆ ಆ್ಯಕ್ಷನ್ನ ರಿಸೀವ್ ಮಾಡ್ತಾ ಇರೋರು ಅಥವಾ ಯಾವುದ್ರ ಮೇಲೆ ಅಥವಾ ಯಾರ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ ಅದು. ಸೊ ಇಲ್ಲಿಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇವಾಗ ನೋಡೋಣ ನಾವು ವಾಟ್ ಈಸ್ ಟ್ರಾನ್ಸಿಟಿವ್ ವರ್ಬ್. ವರ್ಬ್ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಬಗ್ಗೆ ನೀವು ಕ್ಲಿಯರಾಗಿ ತಿಳ್ಕೊಂಡ ಮೇಲೇ ಈ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನಾವು ವಾಟ್ ಈಸ್ ಟ್ರಾನ್ಸಿಟಿವ್ ವರ್ಬ್? ಟ್ರಾನ್ಸಿಟಿವ್ ವರ್ಬ್ ಅಂದರೆ ಏನು? ವೆನ್ ಆ್ಯಕ್ಷನ್ ಹ್ಯಾವ್ ಅ ಡೈರೆಕ್ಟ್ ಆಬ್ಜೆಕ್ಟ್ ಟು ರಿಸೀವ್ ದಟ್ ಆ್ಯಕ್ಷನ್, ದೆನ್ ಇಟ್ ಈಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್. ಅಂದರೆ ಒಂದು ಆ್ಯಕ್ಷನಿಗೆ ಅದನ್ನು ರಿಸೀವ್ ಮಾಡಿಕೊಳ್ಳೋದಕ್ಕೆ ಡೈರೆಕ್ಟ್ ಆಬ್ಜೆಕ್ಟ್ ಇದ್ದರೆ ಅದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಇಲ್ಲಿ ಆ್ಯಕ್ಷನ್ ಅಂದರೆ ಕೆಲಸ ಅಥವಾ ಕಾರ್ಯ. ಓಕೆ, ನಿಮಗೆ ಎಕ್ಸಾಮಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವುದ್ರಲ್ಲಾದರೂ ಕೇಳ್ಬೋದು, ಐಡೆಂಟಿಫೈ ದ ಟ್ರಾನ್ಸಿಟಿವ್ ವರ್ಬ್ ಅಥವಾ ಈಸ್ ದಿಸ್ ಟ್ರಾನ್ಸಿಟಿವ್ ವರ್ಬ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕೇಳ್ಬೋದು. ಆವಾಗ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂದರೆ, ಒಂದು ವಾಕ್ಯದಲ್ಲಿ ಆ್ಯಕ್ಷನ್ನ ಅಥವಾ ಕೆಲಸವನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಇದ್ದರೆ ಆವಾಗ ಆ ವರ್ಬ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಅರುಣ ಕ್ಯಾರಿಡ್ ಅ ಬ್ಯಾಗ್. ಅರುಣ ಕ್ಯಾರಿಡ್ ಅ ಬ್ಯಾಗ್. ಇಲ್ಲಿ ಅರುಣ ಈಸ್ ದ ಸಬ್ಜೆಕ್ಟ್. ಶಿ ಈಸ್ ಡೂಯಿಂಗ್ ದ ಆ್ಯಕ್ಷನ್ ಆಫ್ ಕ್ಯಾರಿ. ಅವಳು ಮಾಡ್ತಾ ಇರುವ ಕಾರ್ಯ ಇಲ್ಲಿ ಯಾವುದು? ಕ್ಯಾರಿ. ಕ್ಯಾರಿ ಈಸ್ ದ ವರ್ಬ್ ಆ್ಯಂಡ್ ಇಟ್ ಹ್ಯಾಸ್ ಅ ಡೈರೆಕ್ಟ್ ಆಬ್ಜೆಕ್ಟ್ ದಟ್ ಈಸ್ ಅ ಬ್ಯಾಗ್. ಸೊ ಹಾಗಾಗಿ ಈ ಸೆಂಟೆನ್ಸಲ್ಲಿ ಕ್ಯಾರಿ ಇಸ್ ದ ಟ್ರಾನ್ಸಿಟಿವ್ ವರ್ಬ್. ಲುಕ್ ಎಟ್ ದ ನೆಕ್ಸ್ಟ್ ಎಕ್ಸಾಂಪಲ್, ಶಿ ರೈಸಸ್ ಹರ್ ಹ್ಯಾಂಡ್. ಶಿ ರೈಸಸ್ ಹರ್ ಹ್ಯಾಂಡ್ ಅಂದರೆ ಅವಳು ಅವಳ ಕೈ ಮೇಲೆತ್ತಿದಳು. ಈ ವಾಕ್ಯದಲ್ಲಿ ಶಿ ಈಸ್ ದ ಸಬ್ಜೆಕ್ಟ್ ಆ್ಯಂಡ್ ಶಿ ಈಸ್ ಡೂಯಿಂಗ್ ದ ಆ್ಯಕ್ಷನ್ ಆಫ್ ರೈಸ್. ಇಲ್ಲಿ ಅವಳು ಮಾಡ್ತಾ ಇರುವ ಆ್ಯಕ್ಷನ್ ಬಂದು ರೈಸ್. ಸೊ ರೈಸ್ ಈಸ್ ದ ವರ್ಬ್. ಆ್ಯಂಡ್ ಇಲ್ಲಿ ಆ್ಯಕ್ಷನನ್ನು ರಿಸೀವ್ ಮಾಡ್ತಾ ಇರುವ ಆಬ್ಜೆಕ್ಟ್ ಬಂದು ಹ್ಯಾಂಡ್. ಸೊ ಹ್ಯಾಂಡ್ ಈಸ್ ದ ಡೈರೆಕ್ಟ್ ಆಬ್ಜೆಕ್ಟ್. ಹಾಗಾಗಿ ರೈಸ್ ಈಸ್ ದ ಟ್ರಾನ್ಸಿಟಿವ್ ವರ್ಬ್. ರೈಸಿಗಿರುವ ಡೈರೆಕ್ಟ್ ಆಬ್ಜೆಕ್ಟ್ ಬಂದು ಹ್ಯಾಂಡ್. ಸೊ ರೈಸ್ ಈಸ್ ದ ಟ್ರಾನ್ಸಿಟಿವ್ ವರ್ಬ್. ನೆಕ್ಸ್ಟ್ ಎಕ್ಸಾಂಪಲ್, ಬೇಬಿ ಕಿಕ್ ದ ಬಾಲ್. ಬೇಬಿ ಕಿಕ್ ದ ಬಾಲ್. ಇನ್ ದಿಸ್ ಸೆಂಟೆನ್ಸ್ ಬೇಬಿ ಈಸ್ ದ ಸಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ದ ಆ್ಯಕ್ಷನ್ ಆಫ್ ಕಿಕ್. ಸೊ ಕಿಕ್ ಈಸ್ ದ ವರ್ಬ್ ಆ್ಯಂಡ್ ಇಟ್ ಹ್ಯಾಸ್ ಅ ಡೈರೆಕ್ಟ್ ಆಬ್ಜೆಕ್ಟ್ ಬಾಲ್ ವಿಚ್ ರಿಸೀವ್ಸ್ ದ ಆ್ಯಕ್ಷನ್. ಇಲ್ಲಿ ಬಾಲ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್. ಸೊ ಹಾಗಾಗಿ ವರ್ಬ್ ಕಿಕ್ ಈಸ್ ದ ಟ್ರಾನ್ಸಿಟಿವ್ ವರ್ಬ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಮಾಮ್ ಲವ್ಸ್ ಹರ್ ಚಿಲ್ಡ್ರನ್. ಮಾಮ್ ಲವ್ಸ್ ಹರ್ ಚಿಲ್ಡ್ರನ್. ಇಲ್ಲಿ ಈ ವಾಕ್ಯದಲ್ಲಿ ಮಾಮ್ ಈಸ್ ದ ಸಬ್ಜೆಕ್ಟ್ ಹೂ ಈಸ್ ಡೂಯಿಂಗ್ ದ ಆ್ಯಕ್ಷನ್ ಆಫ್ ಲವ್. ಸೊ ಹಾಗಾಗಿ ಲವ್ ಈಸ್ ದ ವರ್ಬ್ ಆ್ಯಂಡ್ ಈ ಆ್ಯಕ್ಷನ್ನ ರಿಸೀವ್ ಮಾಡ್ಕೊಳ್ಳುವಂತಹ ಒಂದು ಆಬ್ಜೆಕ್ಟ್ ಇದೆ, ದಟ್ ಈಸ್ ಚಿಲ್ಡ್ರನ್. ಹಾಗಾಗಿ ಲವ್ ಈಸ್ ದ ಟ್ರಾನ್ಸಿಟಿವ್ ವರ್ಬ್. ಸೊ ಗೈಸ್, ಇವಿಷ್ಟು ಎಕ್ಸಾಂಪಲ್ಸಲ್ಲಿ ನಾವು ನೋಡಿರೋದು ಟ್ರಾನ್ಸಿಟಿವ್ ವರ್ಬ್ ಅಂದರೆ ಏನು ಅನ್ನೋದು. ಸೊ ಗೈಸ್, ಟ್ರಾನ್ಸಿಟಿವ್ ವರ್ಬ್ ಅಂದರೆ ಒಂದು ವಾಕ್ಯದಲ್ಲಿ ಆ್ಯಕ್ಷನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ರಿಸೀವಿಂಗ್ ಎಂಡಲ್ಲಿ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಅದಕ್ಕೆ ಲಿಂಕ್ ಆಗಿದ್ರೆ ನಾವು ಅಲ್ಲಿರುವ ವರ್ಬ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಹಾಗಿದ್ರೆ ವಾಟ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್? ಇಂಟ್ರಾನ್ಸಿಟಿವ್ ವರ್ಬ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಆ್ಯಕ್ಷನ್ ದಟ್ ಡಸ್ ನಾಟ್ ಹ್ಯಾವ್ ಅ ಡೈರೆಕ್ಟ್ ಆಬ್ಜೆಕ್ಟ್ ಆರ್ ವಿಚ್ ಡಸ್ ನಾಟ್ ನೀಡ್ ಅ ಆಬ್ಜೆಕ್ಟ್ ಟು ರಿಸೀವ್ ದ ಆ್ಯಕ್ಷನ್ ಈಸ್ ಕಾಲ್ಡ್ ಇಂಟ್ರಾನ್ಸಿಟಿವ್ ವರ್ಬ್. ಅಂದರೆ ಯಾವುದೇ ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲದೇ ಇರುವ ಒಂದು ಆ್ಯಕ್ಷನನ್ನು ಅಂದರೆ ಕ್ರಿಯೆಯನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಅಥವಾ ಯಾವುದೇ ಡೈರೆಕ್ಟ್ ಆಬ್ಜೆಕ್ಟ್ನ ಅಗತ್ಯ ಇಲ್ಲದೇ ಇರುವ ಒಂದು ಕ್ರಿಯೆಗೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಲುಕ್ ಎಟ್ ದ ಎಕ್ಸಾಂಪಲ್ಸ್.
ಶಿ ಡೈಡ್. ಶಿ ಡೈಡ್, ಅವಳು ಸತ್ಲು. ಇಲ್ಲಿರುವ ಸಬ್ಜೆಕ್ಟ್ ಬಂದು ಶಿ ಆ್ಯಂಡ್ ಆ್ಯಕ್ಷನ್ ಬಂದು ಡೈಡ್. ಡೈಡ್ ಈಸ್ ದ ಇಂಟ್ರಾನ್ಸಿಟಿವ್ ವರ್ಬ್ ಹಿಯರ್ ಬಿಕಾಸ್ ದೇರ್ ಈಸ್ ನೋ ಡೈರೆಕ್ಟ್ ಆಬ್ಜೆಕ್ಟ್ ಲಿಂಕ್ ವಿತ್ ಇಟ್. ಇಲ್ಲಿ ಡೈಡ್ ಈಸ್ ದ ಇಂಟ್ರಾನ್ಸಿಟಿವ್ ವರ್ಬ್, ಯಾಕಂದರೆ ಇದಕ್ಕೆ ಯಾವುದೇ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಲಿಂಕ್ ಆಗಿಲ್ಲ. ಲುಕ್ ಎಟ್ ದ ನೆಕ್ಸ್ಟ್ ಎಕ್ಸಾಂಪಲ್. ದ ಬೇಬಿ ಈಸ್ ಸ್ಮೈಲಿಂಗ್. ದ ಬೇಬಿ ಈಸ್ ಸ್ಮೈಲಿಂಗ್, ಬೇಬಿ ನಗ್ತಾ ಇದೆ. ಈ ಎಕ್ಸಾಂಪಲಲ್ಲಿ ಬೇಬಿ ಈಸ್ ದ ಸಬ್ಜೆಕ್ಟ್ ಆ್ಯಂಡ್ ಸ್ಮೈಲ್ ಈಸ್ ದ ಇಂಟ್ರಾನ್ಸಿಟಿವ್ ವರ್ಬ್, ಯಾಕಂದರೆ ಇದಕ್ಕೆ ಯಾವುದೇ ಡೈರೆಕ್ಟ್ ಆಬ್ಜೆಕ್ಟ್ ಲಿಂಕ್ ಆಗಿಲ್ಲ. ಲುಕ್ ಎಟ್ ದ ನೆಕ್ಸ್ಟ್ ಎಕ್ಸಾಂಪಲ್. ದ ಡಾಗ್ ಬಾರ್ಕ್ಡ್. ದ ಡಾಗ್ ಬಾರ್ಕ್ಡ್ ಅಂದರೆ ಡಾಗ್ ಬೊಗಳಿತು. ಇಲ್ಲಿ ಡಾಗ್ ಈಸ್ ದ ಸಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ದ ಆ್ಯಕ್ಷನ್ ಆಫ್ ಬಾರ್ಕಿಂಗ್. ಸೊ ಬಾರ್ಕ್ ಈಸ್ ದ ಇಂಟ್ರಾನ್ಸಿಟಿವ್ ವರ್ಬ್, ಯಾಕಂದರೆ ಅದಕ್ಕೆ ಯಾವುದೇ ಡೈರೆಕ್ಟ್ ಆಬ್ಜೆಕ್ಟ್ ಲಿಂಕ್ ಆಗಿಲ್ಲ. ಐ ವಾಸ್ ಪ್ಲೇಯಿಂಗ್. ಐ ವಾಸ್ ಪ್ಲೇಯಿಂಗ್, ನಾನು ಆಡುತ್ತಿದ್ದೆ. ಇಲ್ಲಿ ಸಬ್ಜೆಕ್ಟ್ ಬಂದು ಐ ಆ್ಯಂಡ್ ಐ ವಾಸ್ ಡೂಯಿಂಗ್ ದ ಆ್ಯಕ್ಷನ್ ಆಫ್ ಪ್ಲೇ. ಪ್ಲೇ ಈಸ್ ದ ಇಂಟ್ರಾನ್ಸಿಟಿವ್ ವರ್ಬ್ ಬಿಕಾಸ್ ದೇರ್ ಈಸ್ ನೋ ಡೈರೆಕ್ಟ್ ಆಬ್ಜೆಕ್ಟ್ ಲಿಂಕ್ ವಿತ್ ಇಟ್. ಪ್ಲೇ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್, ಯಾಕಂದರೆ ಇದಕ್ಕೆ ಯಾವುದೇ ಡೈರೆಕ್ಟ್ ಆಬ್ಜೆಕ್ಟ್ ಲಿಂಕ್ ಆಗಿಲ್ಲ. ಸೊ ಗೈಸ್, ಸಮ್ಮರಿ ಆಫ್ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಏನಂದರೆ, ಟ್ರಾನ್ಸಿಟಿವ್ ವರ್ಬ್ ಅಂದರೆ ಆ್ಯಕ್ಷನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಲಿಂಕ್ ಆಗಿದ್ದರೆ ಆವಾಗ ಆ ಆ್ಯಕ್ಷನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಅದೇ ರೀತಿ ಆ್ಯಕ್ಷನ್ನ ರಿಸೀವ್ ಮಾಡೋದಕ್ಕೆ ಯಾವುದೇ ಡೈರೆಕ್ಟ್ ಆಬ್ಜೆಕ್ಟ್ ಅದಕ್ಕೆ ಲಿಂಕ್ ಆಗಿಲ್ಲ ಅಂದರೆ ಆವಾಗ ಆ ಆ್ಯಕ್ಷನ್ನ ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಗೈಸ್, ಇವತ್ತಿನ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.